ಗಾಯ್ಸ್ ಇಲ್ಲಿ ಹಾಳಿ ಏನಾಯ್ತು ನೋಡಿ, ಇಲ್ಲೆಲ್ಲ ಕಟ್ಟಿದ್ವಿ ಹಾರಿ ಹೋತು. ಬಟ್ ಇಲ್ಲಿ ಹೊಗೆ ಬರತೈತಿ. ಈಗ ನಾವು ಒಳಗ ನೀರದು ಕಸ ಅಡಿಗೆ ಮಾಡಾಗ ಇಲ್ಲಿ ಹೊಗೆ ಬರತೈತಿ. ಈ ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ನನ್ನ ಮನದ ಹಾಡನ್ನು ಗಾಯ್ಸ್ ಈಗ ಎದ್ವಿ. ನಿನ್ನೆ ಹುಬ್ಬಳ್ಳಿಯಾಗ ಅಡ್ಡಾಡಿ ಫುಲ್ ಬ್ಯಾಸರ ಆಗ್ಬಿಟ್ಟಿತ್ತು. ಲೇಟಾಗಿ ಕೆಲ್ಸಕ್ಕೆ ಹೋದೆ, ಬಂದೆ. ಸ್ವಲ್ಪ ಬರೀದಿತ್ತು ಅಸೈನ್ಮೆಂಟ್ ಎಲ್ಲ ಬರೋದು. ಈಗ ಎದ್ದು ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ ಚಾ ಅದು ಕುಡಿದ್ವಿ. ಈಗ ಹಾಳಿದೆ ನಮ್ ಗಾಯ್ಸ್. ಈಗ ಪೂರ ಇಲ್ಲಿ ಮುಂದಿಂದ ಹಿಡಿದು ಹಿಂದ್ ಹಿತ್ಲು ಮಠ ಹಾಳಿ ಆಗೈತಿ. ಈಗ ನಮ್ದು ಪೂರ ಕರೆಕ್ಟ್ ಆಗೈತಿ. ಬಟ್ ಇಲ್ಲೇ ನಮ್ಮ ಅವ್ವರಿಗೆ ಒಲಿ ಹಚ್ಚಾರ, ಇಲ್ಲೇ ಹೊಗೆ ಹೊಂಟೈತಿ. ಈಗ ಇಲ್ಲಿ ಹೊಗೆ ಅಂತೇಳಿ ಈಗ ಹಾಳಿ ಏನ್ ಮಾಡ್ಬೇಕನ್ನೋ ಗೊತ್ತಾಗೋದು ಗಾಯ್ಸ್. ಅದೊಂದು ಐತಿ. ಕಂದಿದ್ನ ಹಾಳಿ ಆ ಹೊಗೆ ಹೋಗೋ ಮ್ಯಾಲ ಹಾಕಿರ ಹಾಳಿ ಮ್ಯಾಲಿಂದ ಕರಗಾಗಿ ಸುಟ್ಟು ಹೋಗತಿ. ಅದನ್ನ ಅಲ್ಲೇ ಅಷ್ಟ ರೌಂಡಾಗಿ ಕಟ್ ಮಾಡಿದ್ವಿ ಅಂದ್ರೆ ಪೂರ ಹಂಗ ಹರ್ಕೊಂತ ಹೋಗಂತಿ. ಏನ್ ಮಾಡ್ಬೇಕು ಈಗ ಹಾಳಿ ಹೆಂಗ್ ಹಾಕ್ಬೇಕು ಅನ್ನೋದು ಗೊತ್ತಾಗೋದ. ನಿಮ್ಗೆ ತೋರಿಸ್ತೇನೆ ಗಾಯ್ಸ್ ಹೆಂಗಾಗೈತೆ ಅಂದ್ರೆ. ಈಗ ಹಾಳಿ ಕಟ್ಟಿದ್ದೆ ಸ್ವಲ್ಪ ಹಾರಿ ಆ ಕಡೆ ಹೋಗೈತಿ. ಈಗ ಮತ್ತೆ ಅಟಾಟಸ್ ಈಗ ಹೊಗೆ ಹೋಗೋ ಸಲುವಾಗಿ ಸರಿಸಿ ಇಟ್ಟನ. ಈಗ ಹಾಳಿ ಈಗ ಕಟ್ ಮಾಡ್ಬೇಕು, ನಾವು ಹೊಗಿಲೆ ಸರಿಸ್ಬೇಕು, ಹೊಗೆ ಬರೋದಕ್ಕೆ ಸರಿಸ್ಬೇಕು, ಒಂದು ಗೊತ್ತಾಗಲ್ಲ. ಬಟ್ ಈಗ ಕಟ್ಟನು ಮಾಡಬಾರ್ದ್ರ ಇದು ಹಾಳನು ಮಾಡಬೇಡ ಅಂತ ಏನ್ ಮಾಡ್ಬೇಕು ನೋಡೋಣ. ಓಕೆ ಗಾಯ್ಸ್, ಈಗ ಬನ್ನಿ ಹಿತ್ಲಕ್ಕೆ ಹೋಗಿ ನೋಡಿ ಏನ್ ಮಾಡ್ಬೇಕಂತ ನೋಡೋಣ. ಗಾಯ್ಸ್ ಇಲ್ಲಿ ಹಾಳಿ ಏನಾಯ್ತು ನೋಡಿ, ಇಲ್ಲೆಲ್ಲ ಕಟ್ಟಿದ್ವಿ ಹಾರಿ ಹೋತು. ಬಟ್ ಇಲ್ಲಿ ಹೊಗೆ ಬರತೈತಿ. ಈಗ ನಾವು ಒಳಗ ನೀರದು ಕಸ ಅಡಿಗೆ ಮಾಡಾಗ ಇಲ್ಲಿ ಹೊಗೆ ಬರತೈತಿ. ಈ ಹಾಳಿ ಇದ್ರ ಮ್ಯಾಲ ಹಾಕಿರಿ ಈಗ ಹೊಗೆ ಬಂದ ಅಲ್ಲಿ ಇದು ಸುಟ್ಟ ಹೋಗತಿ ಗಾಯ್ಸ್. ಈಗ ಹಾಳಿ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲು. ಈಗ ಇದನ್ನ ಕಟ್ ಮಾಡಿದ್ರೆ ಪೂರ ಹರ್ಕೊಂತ ಹೋಗತಿ. ಹಂಗ ಹಾಕಿರೋ ಹೊಗೆ ಬರ್ತೈತಿ. ಏನ್ ಮಾಡ್ಬೇಕು? ನನ್ನ ಫೋನಾಗ ಚಾರ್ಜ್ ಇದ್ದಿಲ್ಲ, ಹಿಂಗ ಮತ್ತೆ ಚಾರ್ಜ್ ಇಟ್ಟಿದ್ದೆ. ಈಗ ಚಾರ್ಜ್ ಫುಲ್ ಆತ, ಮತ್ತೆ ಫೋನ್ ತೆಗೆದೆ. ಇನ್ನು ನಿನ್ನೆದೊಂದು ವಿಡಿಯೋ ಎಡಿಟ್ ಐತಿ, ಇನ್ನು ಎಡಿಟ್ ಮಾಡಿಲ್ಲ, ಎಡಿಟ್ ಮಾಡ್ಬೇಕು ಗಾಯ್ಸ್. ಈಗ ಹಾಳಿ ಇಲ್ಲ ಅಂತ ಒಂದು ಚಿಂತೆ ಆಗಿತ್ತು. ಹಾಳಿ ತಂದು ಹಾಕಿದ್ವಿ ಮೊದ್ಲು. ಇಲ್ಲಿ ಮಠ ಅರ್ಧ ಆಗಿತ್ತು. ಅಡಿಗೆ ಮನೆಗೆ ಆಗಿದ್ನಿಲ್ಲ, ಇಲ್ಲಿ ಮಠ ಅರ್ಧ ಆಗಿತ್ತು. ಓಕೆ ಅಂತ ಹೋದ್ಸಲ ಬಿಟ್ಟಿದ್ದೆ. ಬಟ್ ಈ ಸಲ ಹಂಗಾಗಿಲ್ಲ. ಪೂರ ಇಲ್ಲಿಂದ ಹಿಂದಿನ ಮಠ ತಾಡ್ಪತ್ರಿ ತಂದೇವಿ. ತಾಡ್ಪತ್ರಿ ತಂದ್ರ ಇಲ್ಲಿ ಹೊಗೆ ಹೊಂಟೈತಿ. ಹೊಗೆ ಹೋಗಲ್ಲಿ ಅಲ್ಲಿ ಏನ್ ಮಾಡ್ಲಿ ಅಂತ ಅನ್ನತ್ತಿದ್ದೆ. ತಾಡ್ಪತ್ರಿ ತರು ಮಠ ಒಂದ್ ಚಿಂತಿ ತರ್ಬೇಕು. ತಂದ ಮ್ಯಾಲ ಈಗ ಪೂರ ಮನಿಗೆಲ್ಲ ತಂದೇವಿ. ಹೆಂಗ್ ಹಾಕ್ಬೇಕ ಅನ್ನೋದೊಂದು ಇದಾಗ್ಬಿಟ್ಟೈತಿ. ಕಟ್ಟು ಮಾಡ್ಬಿಟ್ರ ಹಾಕಿರ್ ಮತ್ ಹೋಗಿ ಸುಡ್ತೈತಿ. ಎರಡು ಡೇಂಜರ್ ಅದಾವ. ಅದಕ್ಕೆ ಹೆಂಗ್ ಮಾಡಿ ಅಂದ್ರೆ ಗಾಯ್ಸಿಗೆ ಹೊಗೆ ಹೋಗಲ್ಲಿ ತಡಪತ್ರಿ ಸರಿಸಿ ಹಿಟ್ಟಿಂಗ್ ಅಂತಂದ್ ಮಾಡೇವಿ. ನೋಡೋಣ ತಡಪತ್ರಿ ತಂದ. ಓಕೆ, ಈಗ ಒಂದ್ ಎಡಿಟ್ ಐತಿ. ನಾನು ಬರೀ ಪ್ರಾಜೆಕ್ಟ್ ವರ್ಕ್ ಒಂದು ಬರೀತು ಹೋಗೋದು ಕೆಲ್ಸಕ್ಕೆ ಬರೀ ಇದಾಗ್ಬಿಟ್ಟೈತಿ. ಓಕೆ ಗಾಯ್ಸಿಗೆ ವಿಡಿಯೋ ಎಡಿಟ್ ಮಾಡಿ ನೆಕ್ಸ್ಟ್ ಮಂತ್ ಸಿಗ್ತೀನಿ. ಎದ್ದೆ ಅಂದ್ರ ಎಡಿಟಿಂಗ್ ಆತ, ಮತ್ತ ಒಂದ್ ಅಸೈನ್ಮೆಂಟ್ ಬರೀದಾತ. ಒಂದೆರಡು ಬರೋದ, ಒಂದ್ ತಾಸ್ ನಿದ್ದಿನೂ ಆತ. ಮಸ್ತ್ ಕೈಕಾಲ್ ಮಾರಿ ತಕೊಂಡ್ ಈಗ ಊಟ ಮಾಡ್ಬೇಕು. ಬನ್ನಿ ಈಗ ಇವತ್ತು ಅವ್ವಾರ ಏನ್ ಮಾಡ್ಯಾರ, ಬೇಳೆ ಸಾರು ಅನ್ನ ಮಾಡ್ಯಾರ. ಅನ್ನ ಮಾಡ್ಯಾರ, ರೊಟ್ಟಿ ಮಾಡ್ಯಾರ. ಇಲ್ಲ ಗೊತ್ತಿಲ್ಲ, ರೊಟ್ಟಿ ಒಂದೆರಡು ಅದಾವು. ಓಕೆ ಗಾಯ್ಸ್, ಈಗ ಊಟ ಮಾಡ್ಬೇಕು. ಹೆಂಗಂದ್ರ ಗಾಯ್ಸ್, ಈಗ ನಂದು ಹೆಂಗೈತಂದ್ರ ವಿಡಿಯೋ ಮಾಡ್ಲಿಕ್ಕಂದ್ರ ಹಂಗ ಸುಮ್ನೆ ಇರಾಕ್ ಹೋಗಲ್ಲ. ಈಗ ಬರೀದೈತಂದ್ರ ಏನ ಫೋನ್ ನೋಡತ್ರ ಎಲ್ಲಾರ ಹೊಂಡ್ರ ಬರೀದೈತಿ ಅಂತಂದ್ರ ಒಂಥರ ತಲೆಯಾಗ ಕುಂತ ಬಿಡ್ತೈತಿ. ಈಗ ಬರದ್ನಲ್ಲ ಗಾಯ್ಸ್, ಮತ್ ಚಿಂತಿದ. ಮೇಡಮ್ ಯಾವಾಗ ಕೇಳ್ತಾರ ಅವಾಗ ಬುಕ್ನ ಕೊಟ್ಟು ಬಿಡೋದು, ಇಲ್ಲ ತೋರಿಸಿ ಹೊಳ್ಳಿ ನಾವ ಇಟ್ಕೋದು, ಸೈನ್ ಮಾಡ್ತಾರ. ಆ ತರ ಇರ್ತೈತಿ. ಬರೀ ಮಟನ್ ಹೊಟ್ಟೆ ಯಾವಾಗ ಬರ್ದನ್ ಅನ್ಕೊಂತ ಕುಂದ್ರದಾಗಿತ್ತು. ಏನಿಲ್ಲ, ಒಂದ್ 8 ಪೇಜ್ ಇದ್ವು ಗಾಯ್ಸ್. ಒಂದ್ 8 ಪೇಜ್ ಪ್ರಾಜೆಕ್ಟ್ ವರ್ಕ್ ಅಂದ್ರೆ ಪ್ರಾಜೆಕ್ಟ್ ನಮ್ದು ಇದೈತಲ್ಲ ಗಾಯ್ಸ್. ಅದು ಒಂದ್ ಸಬ್ಜೆಕ್ಟ್ ಕೊಟ್ಟಿರ್ತಾರಂತ ಅಂದೆಲ್ಲ ಅದ್ರವ. ಮತ್ತಿನ್ 2 ಪೇಪರ್ ಇದ್ದಿದ್ದ ಎಕನಾಮಿಕ್ಸ್ ಅಸೈನ್ಮೆಂಟ್. ಅದನ್ನ ತೋರಿಸಿದ್ಮೇಲ ಇಂಟರ್ನಲ್ ಎಕ್ಸಾಮ್ ಬರ್ಯಾಕ್ ಬಿಡ್ತಾರ ಅಂತಂದ್ರ ಅದಕ್ಕೆ ಒಂದೆರಡು ಆದ್ವು. ಈಗ
ಬರೀವಂಕರಿಗೆ ಏನಿಲ್ಲ. ಮತ್ತೀಗ ಪ್ರಾಜೆಕ್ಟ್ ವರ್ಕ್ 50 ಪೇಜ್ ಬರಿಬೇಕು. ಈಗ 8 ಪೇಜ್ ಕೇವು. ಮತ್ ನಾ ಮೇಡಮ್ ಮತ್ತೇನ್ ಬರಿಬೇಕು ಕೇಳ್ಕೊಂಡು ಮತ್ತೆ ಬರಿಬೇಕು. ಓಕೆ ಗಾಯ್ಸ್, ಈಗ ಊಟ ಮಾಡ್ಬೇಕು. ಇಲ್ಲೇ ಡಬರಿ ಇರೋದಾವ. ಗಂಗಾ ತಗೊಂಡ್ ನೀರ್ ತಗೊಂಡು ಮತ್ತೆ ಈಗ ಊಟ ಅದು ಮಾಡ್ಬೇಕು. ಊಟ ಮಾಡಿ ಈಗ ಒಂಟು ಲಡ್ಡಲ್ಲಿ ಹಾಕ್ಬೇಕು. ಸ್ವಲ್ಪ ಮನಿ ಕಸ ಹೊಡಿದೆ, ಇವನ್ನೆಲ್ಲ ಕೆಲಸ ಮಾಡ್ಕೊಂಡ ಸೀದಾ ನಾವು ಕೆಲ್ಸಕ್ಕೆ ಹೋಗ್ಬೇಕು. ಓಕೆ ಗಾಯ್ಸ್, ಈಗ ಊಟ ಮಾಡಿ ಮತ್ತೊಮ್ಮೆ ಎಲ್ಲ ಕಸ ಇದ್ರು ಹೊಡೆದು ಅವಾರ ಊಟ ಮಾಡ್ತಾರೆ. ಆಮೇಲೆ ಅವಾರ ಕೆಲಸ ಮಾಡ್ತಾರೆ. ನಾ ಕೆಲಸ ಮಾಡಿ ಹಾಳಿದಟ್ಟು ಹಂಗ ಸರಿಸಿಟ್ಟಾನ. ಮಳಿ ಈಗೇನಿಲ್ಲ, ಅಷ್ಟ ಸರಿಸಿಟ್ಟಾನ. ಮಳಿ ಬಂದಾಗ ಮತ್ತೆ ಈ ಕಡೆ ಹಾಕೊಂಡ್ರಂತಂದು. ಓಕೆ ಗಾಯ್ಸ್, ಈಗ ನಾನು ಊಟ ಮಾಡಿ ಊಟ ಮಾಡಿ ಮತ್ ಸ್ವಲ್ಪ ಮನೆಯಾಗ ಕೆಲಸ ಮಾಡಿ ಆಮೇಲೆ ಮತ್ ಫ್ರೆಶ್ ಅಪ್ ಆಗಿ ಮತ್ ಕೆಲ್ಸಕ್ಕೆ ಹೋಗ್ಬೇಕು. ಲೆಟ್ಸ್ ಗೋ. ಈಗ ಊಟ ಮಾಡು ಗಾಯ್ಸ್. ಫೈನಲ್ ಈಗ ಫ್ರೆಶ್ ಅಪ್ ಆಗಿ ಬತ್ತೆಲ್ಲ ಹಚ್ಕೊಂಡ ದೇವ್ರ ಮುಂದೆ ದೀಪ ಹಚ್ಚಿದೆ. ಚಾ ಕುಡಿಲಿಲ್ಲ. ಚಾ ಕುಡಿದ್ ಸ್ವಲ್ಪ ಈಗ ಕಡಿಮೆ ಮಾಡ್ಬೇಕಂತ ಮಾಡೇನ. ಯಾಕಂದ್ರೆ ಈಗ ನಾ ಚಾ ಭಾಳ ಕುಡಿತಿದ್ದೆ. ಹಿಂಗಾಗಿ ಬ್ಯಾಡಪ್ಪ ಚಾ ಭಾಳ ಅಂತಂದ್ರೆ ಬಿಟ್ಟಾನ. ಓಕೆ ಗಾಯ್ಸ್, ಈಗ ಕೆಲ್ಸಕ್ಕೆ ಹೋಗ್ಬೇಕು. ಟೈಮ್ ಆಗೈತಿ, ಹೋಗೋಣ. ಲೆಟ್ಸ್ ಬನ್ನಿ ನಮ್ಮ ನಡೆ ಕೆಲ್ಸದ ಕಡೆ. ನಂದು ಕೆಲಸ ಎದಕ್ಕೆ ಕೆಲಸ ಅನ್ನೋದು ಸ್ವಲ್ಪ ಲೇಟಾಗಿ ಹೇಳ್ತಾನೆ. ಈಗ ನಾನು ಕಾಲೇಜ್ ಇದ್ದಿದ್ದಕ್ಕೆ ಬಿಟ್ಟಾನ. ಬಟ್ ಒನ್ ಡೇ ಇನ್ನು ಕಲಿಯಾಕತ್ತ ನಾ ಕೆಲ್ಸದ. ಆಮೇಲೆ ನಿಮ್ಗೆ ಹಂತವಾಗಿ ಅಂತ ಆ ರೀತಿ ಹೇಳ್ತಾನೆ. ಈ ಕಾಲೇಜ್ ಮುಗಿದ್ಗಳೇನ ನನ್ನ ಕೆಲ್ಸದ್ದು ಏನ್ ಮಾಡತ್ತ ಅಂತ ಹೇಳ್ತಾನೆ. ಓಕೆ ಗಾಯ್ಸ್, ಈಗ ಬನ್ನಿ ಕೆಲ್ಸದ ಕಡೆ ಹೋಗಿ. ಫೈನಲಿ ಈಗ ಮನೆಗೆ ಬಂದೆ. ಇವತ್ತ ಲೇಟ್ ಆಗಿ ಬಂದೆ. ಲೇಟ್ ಆಯ್ತು ಇವತ್ತು, ಸ್ವಲ್ಪ ಕೆಲಸ ಭಾಳ ಇರ್ತದೆ, ಅದಕ್ಕೆ ಲೇಟ್ ಆತ. ಈಗ ಊಟ ಮಾಡ್ಬೇಕು, ಇನ್ನೂ ಊಟ ಇಲ್ಲ. ಸೆಮಿನಾರ್ ಒಂದು ನಾಳೆ ಹೇಳ್ಬೇಕಂತ ಮೇಡಮ್ ಮೆಸೇಜ್ ಹಾಕ್ಯಾರ. ನಾಳೆ ಸೆಮಿನಾರ್ ಐತಿ. ಮತ್ತೆ ಎಕನಾಮಿಕ್ಸ್ ಎಕ್ಸಾಮ್ ಐತಿ ಅಂತ ಇಂಟರ್ನಲ್ ಮೆಸೇಜ್ ಹಾಕ್ಯಾರ. ಸ್ವಲ್ಪ ವರ್ಕ್ ಜಾಸ್ತಿ ಐತಿ. ಓಕೆ ಗಾಯ್ಸ್, ಈಗ ನಮ್ಮವ್ರು ಊಟ ಮಾಡತ್ತಾರ. ಈಗ ನಾನು ಊಟ ಮಾಡಬೇಕು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತು ವಿಡಿಯೋ ಸ್ವಲ್ಪ ಭಾಳ ಸಣ್ಣದಾಗೈತಿ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.